ನನ್ನ ಲಗೇಜನ್ನೆಲ್ಲ ನಾನು ರೆಡಿ ಮಾಡ್ಕೊಂಡು ಹೊರಟಿದ್ದು. ಲಗೇಜ್ ಎಲ್ಲಿದೆ, ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹುಡುಕ್ತಾ ಇದ್ದೀರಾ? ಲಗೇಜ್ ಇದೆಯಲ್ಲ ಇಲ್ಲೇನೆ. ಅವರಿಬ್ಬರನ್ನ ರೆಡಿ ಮಾಡಿಕೊಂಡು ನಾನು ಹೊರಟಿದ್ದು ರೈಲ್ವೆ ಸ್ಟೇಷನ್ ಕಡೆಗೆ. ನೀನೆಷ್ಟೇ ಬೈದರು ನಾನಂತೂ ಕೇಳಲ್ಲ, ನೀನಂತೂ ಬೈತಿರು ನಾನು ಮಾಡ್ತಾನೆ ಇರ್ತೀವಿ ಅಲ್ವಾ? ನೀ ಅಲ್ವಾ ಚಿನ್ನಿ? ಕರೆಕ್ಟ್ ಅಲ್ವಾ? ನೋಡಿ ಅಮ್ಮನೆ ಅಂತ ದೇವರು ಎಷ್ಟು ಹೇಳಿದ್ರು ಕೇಳಲ್ಲ. ಇವಾಗ ಹೇಳ್ತಿರೋದು ಇದನ್ನು. ಪ್ಲಾಟ್ಫಾರ್ಮಲ್ಲಿ ವೆಯ್ಟ್ ಮಾಡಿದ್ರು ನಾನು ಎಕ್ಸ್ಪೀರಿಯನ್ಸ್ ಇದನ್ನ ನೋಡೋಕ್ಕಲ್ಲ, ಹೆಂಗೆ ನಾವು ಟ್ರೈನ್ ಜರ್ನಿ ಹೇಗಿರುತ್ತೆ ಮತ್ತು ಏನೋ ಅಂತ ಅಂದ್ಕೊಂಡು ಕಾಯ್ತಾ ಬೃಂದ ಎಲ್ಲಿ ನೋಡ್ತಾ ಇದೀಯ? ನಿಮ್ಮ ಅಪ್ಪಗೆ ಆಲ್ ದ ಬೆಸ್ಟ್ ಹೇಳ್ಬಿಡು. ಈಗ 5 ನಿಮಿಷ ಸಿಕ್ಕಿದ ತಕ್ಷಣ ಇಲ್ಲಿ ಮಲ್ಕೊಂಡಿದ್ರು 5 ಮಿನಿಟ್ಸ್ಗೆ. ಹದಿನೈದು ದಿನ ಡೆಲ್ಲಿ ಟ್ರಿಪ್ ಹೊಟ್ಟಿದ್ರು. ಸೊ ಹಾಗಾಗಿ ನಾವು ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ ಬಂದು ಟ್ರೈನ್ಗೆ ಹತ್ತಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಒಂಥರ ಎಮೋಷನ್ಸ್ ಇರುತ್ತೆ, 15 ಡೇಸ್ ಹೋಗ್ತಿರೋದಲ್ವ. ಸೊ ಹಾಗಾಗಿ ಒಂಥರ ಎಮೋಷನಲ್ ಫೀಲಿಂಗ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಇದ್ದಾರಲ್ಲ, ಸೊ ಇವರೆಲ್ಲ ಲಗೇಜ್ಗಳು ಮತ್ತು ಹಾಗೆ ಅವರ ಸೀಟ್ ಕನ್ಫರ್ಮೇಷನ್ಸು, ಸೊ ಇದೆಲ್ಲ ಇದು ಮಾಡ್ಕೋತಾಯಿದ್ರು. ಒಂಥರ ಅಟ್ಯಾಚ್ಮೆಂಟ್ ಇರುತ್ತಲ್ಲ. ಸೊ ಹಾಗಾಗಿ ನಾವು ಹೋಗಿ ಅವ್ರನ್ನ ಕಳಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹ್ಯಾಪಿ ಜರ್ನಿ ಆ್ಯಂಡ್ ಸೇಫ್ ಜರ್ನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬಾಯ್ ಹೇಳಿಬಿಟ್ಟು ನಾವು ಹೊರಟ್ವಿ. ಹ್ಯಾಪಿ ಜರ್ನಿ ಅಂತ ಆಯ್ತು, ಹೋಗಿದ್ದು ಬನ್ನಿ. ಹ್ಯಾಪಿ ಜರ್ನಿ ಎಲ್ರಿಗೂ.